ನಮ್ಮ ರಾಷ್ಟ್ರಗೀತೆಯ ಈ ಸಾಲುಗಳನ್ನೊಮ್ಮೆ ಕೇಳಿ. ಪಂಜಾಬ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಉತ್ಕಳ ಬಂಗಾ. ಕರ್ನಾಟಕ ಭಾಗವನ್ನ ಅಂದಿನ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ರಾಷ್ಟ್ರಗೀತೆಯಲ್ಲಿ ಕರ್ನಾಟಕ ಪದ ಬಳಸುವಂತೆ ಮನವಿ ಮಾಡಿದ್ರು. ಅಷ್ಟಕ್ಕೂ ಈ ಕನ್ನಡಿಗರ ಬಗ್ಗೆ ನಿಮಗ್ ಗೊತ್ತಾ? ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸೀರೀಸ್ ನ ದಿನ 52. ಈ ಕನ್ನಡಿಗ ಆಲೂರು ವೆಂಕಟರಾಯರು ನವೆಂಬರ್ 1, 1956ರಲ್ಲಿ ಕರ್ನಾಟಕ ರಾಜ್ಯ ಸ್ಥಾಪನೆಯಾದಾಗ ಹಂಪಿಯ ವಿರೂಪಾಕ್ಷ ದೇವಸ್ಥಾನಕ್ಕೆ ತೆರಳಿ ತಾಯಿ ಭುವನೇಶ್ವರಿಯ ಪೂಜೆ ಮಾಡಿದ್ರು. ನಂತರ ಇವರು ಕನ್ನಡಿಗರ ಮಧ್ಯೆ ಕನ್ನಡ ಕುಲಪುರೋಹಿತ ಅಂತ ಖ್ಯಾತರಾದ್ರು. ಇಂದಿನ ವಿಜಯಪುರದಲ್ಲಿ ಹುಟ್ಟಿದ್ದ ವೆಂಕಟರಾಯರು ಧಾರವಾಡದಲ್ಲಿ ವಕೀಲಿ ವೃತ್ತಿಯನ್ನ ಆರಂಭಿಸಿದ್ರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವುದಕ್ಕಾಗಿ ವಕೀಲಿ ವೃತ್ತಿಯನ್ನ ಕೈಬಿಟ್ರು. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇವರು ಜಯ ಕರ್ನಾಟಕ ಮತ್ತು ವಾಗ್ಭೂಷಣ ಎಂಬ ಪತ್ರಿಕೆಗಳ ಮೂಲಕ ಕನ್ನಡಿಗರಿಗೆ ನಮ್ಮ ಹೆಮ್ಮೆಯ ಇತಿಹಾಸವನ್ನ ತಿಳಿಸ್ತಾ ಇದ್ರು. ಇಂಥ ಹೆಮ್ಮೆಯ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.